ಕರ್ನಾಟಕ ಕುರುಕ್ಷೇತ್ರ 2013 ಆತಿರತರ ಅಖಾಡದಲ್ಲಿ ಸಿಟಿ ರವಿ ಕೆಜೆಪಿ ಬಿಜೆಪಿ ಜಗಳದಲ್ಲಿ ಯಾರಿಗೆ ಲಾಭ ಇದೆ ಈ ಹೊತ್ತಿನ ವಿಶೇಷ ಆತಿರತರ ಅಖಾಡ ಕಾಫಿ ನಾಡು ಅಂದ್ರೆ ಥಟ್ಟನೆ ನೆನಪಾಗುವುದು ಚಿಕ್ಕಮಗಳೂರು ಸದ್ಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ ಹಿನ್ನೆಲೆಯಲ್ಲಿ ಕಾಫಿ ನಾಡಿನಲ್ಲಿ ಕಾಫಿಯ ಪರಿಮಳಕ್ಕಿಂತ ಚುನಾವಣೆಯ ಕಾವು ಜೋರಾಗಿದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಕಣವಾಗಲಿದೆ ಕಾರಣ ಸಿಟಿ ರವಿ ಮತ್ತೊಮ್ಮೆ ಇಲ್ಲಿ ಅದೃಷ್ಟ ಪರೀಕ್ಷೆ ಎದುರಿಸಲಿದ್ದಾರೆ ಅತಿರಥರ ಅಖಾಡದಲ್ಲಿ ಸಿಟಿ ರವಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ನಾವೀಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ ಈ ಕ್ಷೇತ್ರವನ್ನು ಹಾಲಿ ಶಾಸಕ ಸಚಿವ ಸಿಟಿ ರವಿ ಅವರು ಪ್ರತಿನಿಧಿಸುತ್ತಿದ್ದಾರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಶಾಸಕ ಸಿಟಿ ರವಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ಹಾಗೇನೇ ಈ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳೇನು ಹಾಗೇನೇ ಇವರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳೇನು ಆಗಿರುವ ಲೋಪಗಳೇನು ಅನ್ನೋದನ್ನ ಈ ಕ್ಷೇತ್ರದ ಮತದಾರರಿಂದ ಕೇಳ್ತಿರೋಣ ಅದುವೇ ಇವತ್ತಿನ ವಿಶೇಷ ಅತಿರಥರ ಅಖಾಡ 1978ರ ಲೋಕಸಭಾ ಚುನಾವಣೆಯಲ್ಲಿ ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಪುನರ್ಜನ್ಮ ನೀಡಿದ ಜಿಲ್ಲೆ ಚಿಕ್ಕಮಗಳೂರು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕೆಲ ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಪರಿವರ್ತನೆಯಾಗಿದೆ ಈ ಕ್ಷೇತ್ರ 1952ರಿಂದ 2008ರವರೆಗೆ ಒಟ್ಟು 13 ಶಾಸನಸಭಾ ಚುನಾವಣೆಗಳನ್ನು ಕಂಡಿದೆ ಅದರಲ್ಲಿ 7 ಬಾರಿ ಕಾಂಗ್ರೆಸ್ಗೆ ಒಲಿದಿದ್ದರೆ 2 ಬಾರಿ ಪಕ್ಷೇತರರು ಆಯ್ಕೆಯಾಗಿದ್ದಾರೆ ಒಮ್ಮೆ ಬಿಎಸ್ಪಿ ಹಾಗೂ ಜನತಾದಳದ ಅಭ್ಯರ್ಥಿಗಳನ್ನ ಶಾಸನಸಭೆಗೆ ಕಳುಹಿಸಿದ್ರೆ ನಂತರ 2 ಬಾರಿ ಬಿಜೆಪಿಗೆ ಈ ಕ್ಷೇತ್ರ ಒಲಿದಿದೆ ಹಾಲಿ ಉನ್ನತ ಶಿಕ್ಷಣ ಸಚಿವ ಸಂಘ ಪರಿವಾರದ ಹಿನ್ನೆಲೆ ಸದ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿರುವ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಉನ್ನತ ಶಿಕ್ಷಣ ಸಚಿವರಾದ ಸಿಟಿ ರವಿ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಫೇಮಸ್ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಿರುವ ಸಿಟಿ ರವಿಗೆ ಬಿಜೆಪಿ ಪಕ್ಷ ರಾಜ್ಯ ವಕ್ತಾರ ಹಾಗೂ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ನೀಡಿ ರಾಜ್ಯ ಮಟ್ಟದಲ್ಲಿ ಗೌರವಿಸಿದೆ ಹುಟ್ಟು ಹೋರಾಟಗಾರ ಸಿಟಿ ರವಿ ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣ ಚಿಕ್ಕಮಾಗರವಳ್ಳಿ ತಿಮ್ಮೇಗೌಡ ರವಿ ರೈತಾಪಿ ಕುಟುಂಬದಲ್ಲಿ ಜನಿಸಿ ಬಾಲ್ಯದಲ್ಲೇ ರೈತ ಹೋರಾಟದತ್ತ ಹೆಜ್ಜೆ ಹಾಕಿದ್ರು ಕಾಲೇಜು ಮೆಟ್ಟಿಲು ಹತ್ತುವ ವೇಳೆಗೆ ರೈತ ಹೋರಾಟಗಾರನಾಗಿ ಜೈಲುವಾಸವನ್ನು ಅನುಭವಿಸಿದ್ರು ನಂತರ ರೈತ ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸದಸ್ಯತ್ವ ಪಡೆದ ನಂತರ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯರಾದರು ರಾಷ್ಟ್ರೀಯವಾದಿ ಚಿಂತನೆಯಿಂದ ಪ್ರಭಾವಕ್ಕೊಳಗಾದ ಸಿಟಿ ರವಿ ರಾಮ ಜನ್ಮಭೂಮಿ ಮುಕ್ತಿ ಹೋರಾಟದಲ್ಲಿ ಭಾಗಿಯಾಗಿದ್ರು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯತ್ವವನ್ನ ಪಡೆದುಕೊಂಡರು ಹಿಂದುತ್ವ ಚಿಂತನೆ ಧರ್ಮದ ಪರವಾಗಿ ವಾದ ಮಂಡನೆ ಮಾಡುವ ಮೂಲಕ ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣವನ್ನು ರೂಢಿಸಿಕೊಂಡಿದ್ರು ವಿಚಾರ ಪ್ರೇರಿತವಾಗಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದವನು ಹಿಂದುತ್ವ ನನ್ನ ವಿಚಾರ ಅದರಲ್ಲಿ ಓಟಿನ ದೃಷ್ಟಿ ಇಟ್ಟುಕೊಂಡಿಲ್ಲ ಹಿಂದುತ್ವ ನನ್ನ ವಿಚಾರ ಹಿಂದುತ್ವದ ಪ್ರೇರಣೆ ಹಿಂದುತ್ವ ಅಂದರೆ ಒಂದು ಸಾಂಸ್ಕೃತಿಕ ರಾಷ್ಟ್ರೀಯತೆ ಆ ವಿಚಾರ ಪ್ರೇರಿತವಾಗಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದವನು ಮಾರ್ಗದರ್ಶನವನ್ನು ಕಾಲಕ್ಕೆ ನಮ್ಮೆಲ್ಲ ಪಕ್ಷದ ಹಿರಿಯರಿಂದ ಪಡೆದಿದ್ದೇನೆ ಯಡಿಯೂರಪ್ಪನವರಿಂದಲೂ ಮಾರ್ಗದರ್ಶನ ಪಡೆದಿದ್ದೇನೆ ಅಡ್ವಾಣಿಯವರಿಂದಲೂ ಮಾರ್ಗದರ್ಶನ ಪಡೆದಿದ್ದೇನೆ ಸಾಮಾನ್ಯ ಕಾರ್ಯಕರ್ತರಿಂದಲೂ ಕೂಡ ಮಾರ್ಗದರ್ಶನವನ್ನು ಪಡೆದಿದ್ದೇನೆ ಆಗಾಗ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ತಾ ತಪ್ಪುಗಳನ್ನು ತಿದ್ದುಕೊಳ್ತಾ ನಡೆಯುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ ಬಿಜೆಪಿ ರಾಷ್ಟ್ರೀಯ ನಾಯಕರಾದ ಅಟಲ್ಜಿ ಮತ್ತು ಅಡ್ವಾಣಿ ಅವರ ಪ್ರಭಾವಕ್ಕೊಳಗಾಗಿ ಸಿಟಿ ರವಿ 1989ರಲ್ಲಿ ಸಾಮಾನ್ಯ ಸದಸ್ಯತ್ವವನ್ನ ಪಡೆದುಕೊಂಡರು ಚಿಕ್ಕಮಗಳೂರಿನ ದತ್ತಪೀಠ ಮುಕ್ತಿ ಹೋರಾಟದ ನೇತೃತ್ವವನ್ನ ವಹಿಸಿಕೊಳ್ಳುವ ಮೂಲಕ ಹಿಂದುತ್ವದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ದತ್ತಪೀಠ ಹಿಂದೂಗಳ ಪೀಠ ಎನ್ನುವ ವಾದ ಮಂಡನೆ ಮೂಲಕ ಜಿಲ್ಲೆ ಮತ್ತು ರಾಜ್ಯದ ಜನರ ಗಮನ ಸೆಳೆದರು
ಸಾಮಾಜಿಕ ಸಾಮರಸ್ಯಕ್ಕೆ ಈ ಕ್ಷೇತ್ರದಲ್ಲಿ ಹೊಸ ಮುನ್ನುಡಿಯನ್ನು ಬರೆದಿರತಕ್ಕಂಥವರು ಸನ್ಮಾನ್ಯ ಸಿ ಟಿ ರವಿ ಅವರು. ಕಳೆದ 25 ವರ್ಷಗಳಿಂದ ಅವರ ಹೋರಾಟದ ಹಾದಿ ಏನಿತ್ತು, ಅದು ಹಿಂದುತ್ವದ ಹೋರಾಟ ಇರ್ಬೋದು, ರಾಮಜನ್ಮಭೂಮಿ ಹೋರಾಟ ಇರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈ ಮಲೆನಾಡಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಹೋರಾಟ ಇರ್ಬೋದು, ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಷ್ಟಗಳನ್ನು ಸಹಿಸಿ ಏನು ಪಕ್ಷವನ್ನು ಹಂತಕ್ಕೆ ಬೆಳೆಸಿದ್ದಾರೆ, ಅದನ್ನು ಗುರುತಿಸಿ ಏನು ಪಕ್ಷ ಅವರಿಗೆ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರ ಸ್ಥಾನ ಕೊಡ್ತು. ರೈತರು, ದಲಿತರು ಹಾಗೂ ಹಿಂದುಳಿದ ವರ್ಗದವರ ಸಮಸ್ಯೆಗಳು ಸೇರಿದಂತೆ ಮಳಲೂರು ಏತ ನೀರಾವರಿ ಯೋಜನೆ ಜಾರಿಗೆ ಆಗ್ರಹಿಸಿ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ 295 ಕಿಲೋಮೀಟರ್ಗಳವರೆಗೆ 10 ದಿನಗಳ ಕಾಲ್ನಡಿಗೆ ಜಾಥಾ ನಡೆಸಿದರು. ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಕಾಯಕಲ್ಪಕ್ಕೆ ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸಿದರು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಗ್ರಾಮ ವಾಸ್ತವ್ಯ ಹಾಗೂ ಸತ್ಸಂಗ ಸಭೆಗಳ ಮೂಲಕ ಸಾಮರಸ್ಯದ ಭಾವ ಪಸರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ಬಾರಿ ವಿಧಾನಸಭೆಗೆ ಆಯ್ಕೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಸಿಟಿ ರವಿ 2004ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ 24,000ಕ್ಕೂ ಅಧಿಕ ಮತಗಳಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದರು. 2008ರಲ್ಲೂ ವಿಜಯಮಾಲೆಯನ್ನ ಕೊರಳಿಗೆ ಹಾಕಿಸಿಕೊಂಡರು. ಇದೀಗ 3ನೇ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಲು ಸಿಟಿ ರವಿ ಸಜ್ಜಾಗಿದ್ದಾರೆ. ಆದರೆ ಇಲ್ಲಿ ಸಚಿವ ಸಿಟಿ ರವಿ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಬಂದರೆ ಅದು ಯಡಿಯೂರಪ್ಪ ಅವರಿಗಾದ ಸೋಲು ಎಂದೇ ಜನತೆ ಈಗಿನಿಂದಲೇ ವಿಶ್ಲೇಷಿಸಲಾರಂಭಿಸಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಏನಾಗಿತ್ತು, ಈ ಬಾರಿ ಸಿಟಿ ರವಿ ಗೆಲ್ಲೋದು ಸುಲಭನಾ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.